ಮೊಲ ಮತ್ತು ಆಮೆಯ ಪೈಪೋಟಿ. ಒಂದು ದೊಡ್ಡ ಅರಣ್ಯದಲ್ಲಿ ಒಂದು ಮೊಲ ಮತ್ತು ಒಂದು ಆಮೆ ಸ್ನೇಹಿತರಾಗಿದ್ದರು. ಮೊಲವು ಬಹಳ ವೇಗವಾಗಿ ಓಡುವುದರಲ್ಲಿ ಹೆಸರಾಗಿತ್ತು. ಅದು ತನ್ನ ವೇಗವನ್ನು ಕಂಡು ಯಾರನ್ನೂ ಲೆಕ್ಕಿಸುತ್ತಿರಲಿಲ್ಲ. ನಾನು ಇಲ್ಲಿನ ಅತಿವೇಗಿ, ಯಾರೂ ನನ್ನನ್ನು ಸೋಲಿಸಲಾರರು ಎಂದು ದಿನವೂ ಹೆಮ್ಮೆಯಿಂದ ಹೇಳುತ್ತಿತ್ತು. ಆಮೆಯು ನಿಧಾನವಾಗಿ ನಡೆಯುತ್ತಾ ಶಾಂತವಾಗಿ ತನ್ನ ಕೆಲಸ ಮಾಡುತ್ತಿತ್ತು. ಅದಕ್ಕೆ ಯಾವುದೇ ಅವಸರವಿರಲಿಲ್ಲ. ಒಂದು ದಿನ ಅರಣ್ಯದ ಮಧ್ಯದಲ್ಲಿ ಎಲ್ಲಾ ಪ್ರಾಣಿಗಳು ಸೇರಿದ್ದವು. ಮೊಲವು ತನ್ನ ಹೆಮ್ಮೆಯನ್ನು ಪ್ರದರ್ಶಿಸುತ್ತಾ, ಯಾರಾದರೂ ನನ್ನೊಂದಿಗೆ ಪೈಪೋಟಿ ಮಾಡಲು ಸಿದ್ಧರಿದ್ದೀರಾ ಎಂದು ಕೇಳಿತು. ಎಲ್ಲರೂ ಮೌನವಾಗಿದ್ದರು. ಆಗ ಆಮೆಯು ಮುಂದೆ ಬಂದು, ನಾನು ಪೈಪೋಟಿ ಮಾಡುತ್ತೇನೆ ಎಂದು ಹೇಳಿತು. ಎಲ್ಲಾ ಪ್ರಾಣಿಗಳು ಆಶ್ಚರ್ಯದಿಂದ ನೋಡಿದವು. ಮೊಲವು ನಗುತ್ತಾ, ಆಹಾ, ನೀನು ನಿನ್ನ ನಿಧಾನ ನಡಿಗೆಯಲ್ಲಿ ನನ್ನನ್ನು ಸೋಲಿಸುವುದೇ? ಸರಿ, ಒಪ್ಪಿಕೊಂಡೆ ಎಂದು ಒಪ್ಪಿಕೊಂಡಿತು. ಪೈಪೋಟಿಯ ದಿನ ಬಂದಿತು. ಅರಣ್ಯದ ರಾಜ ಚಿರತೆಯು ನ್ಯಾಯಾಧೀಶನಾಗಿ ನಿಂತಿತು. ದೂರದ ಮರದ ಬುಡವನ್ನು ಗುರಿಯಾಗಿಟ್ಟುಕೊಂಡು ರೇಸ್ ಪ್ರಾರಂಭವಾಯಿತು. 1, 2, 3 ಗೋ ಎಂದ ತಕ್ಷಣ ಮೊಲವು ಬಾಣದಂತೆ ಮುಂದಕ್ಕೆ ಹಾರಿತು. ಕೆಲವು ನಿಮಿಷಗಳಲ್ಲಿ ಅದು ದೂರದಲ್ಲಿ ಕಾಣೆಯಾಯಿತು. ಆಮೆಯು ನಿಧಾನವಾಗಿ ಒಂದೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡುತ್ತಾ ಮುಂದುವರೆಯಿತು. ಮೊಲವು ಬಹಳ ದೂರ ಹೋಗಿ, ಆಮೆ ಇನ್ನೂ ಬಹಳ ಹಿಂದೆ ಇರಬಹುದು, ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು ಎಂದು ಭಾವಿಸಿ ಒಂದು ತಂಪಾದ ನೆರಳಿನಲ್ಲಿ ಮಲಗಿ ನಿದ್ರಿಸಿತು. ಸೂರ್ಯನ ಕಿರಣಗಳು ಅದರ ಮುಖದ ಮೇಲೆ ಬೀಳುತ್ತಿದ್ದವು. ಅದು ಸುಖವಾಗಿ ನಿದ್ರೆ ಮಾಡುತ್ತಿತ್ತು. ಆಮೆಯು ನಿರಂತರವಾಗಿ ನಡೆಯುತ್ತಿತ್ತು. ಬಿಸಿಲು, ಬೆವರು, ಆಯಾಸ ಏನೂ ಅದನ್ನು ತಡೆಯಲಿಲ್ಲ. ನಿಧಾನವಾಗಿದ್ದರೂ ಸ್ಥಿರವಾಗಿ ಹೋಗುವುದೇ ಗೆಲುವು ಎಂದು ತನಗೆ ತಾನೇ ಹೇಳಿಕೊಳ್ಳುತ್ತಾ ಮುಂದುವರೆಯಿತು. ಅರಣ್ಯದ ಪ್ರಾಣಿಗಳು ಎರಡೂ ಪಕ್ಷಗಳನ್ನು ನೋಡುತ್ತಾ ಉತ್ತೇಜಿಸುತ್ತಿದ್ದವು. ಕೊನೆಗೆ ಆಮೆಯು ಗುರಿಯನ್ನು ತಲುಪಿತು. ಎಲ್ಲ ಪ್ರಾಣಿಗಳು ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದವು. ಮೊಲವು ಎಚ್ಚರಗೊಂಡು ತನ್ನ ಸುತ್ತ ನೋಡಿತು. ಆಮೆ ಗುರಿಯಲ್ಲಿ ನಿಂತಿರುವುದನ್ನು ಕಂಡು ಅದಕ್ಕೆ ಆಘಾತವಾಯಿತು. ಅದು ವೇಗವಾಗಿ ಓಡಿ ಬಂದರೂ ತಡವಾಗಿತ್ತು. ಆಮೆಯು ಗೆದ್ದಿತ್ತು. ಎಲ್ಲ ಪ್ರಾಣಿಗಳು ಆಮೆಯನ್ನು ಅಭಿನಂದಿಸಿದವು. ಮೊಲವು ತಲೆ ತಗ್ಗಿಸಿ, ಕ್ಷಮಿಸು ಆಮೆ, ನಾನು ನಿನ್ನನ್ನು ಅವಮಾನಿಸಿದೆ. ನಿನ್ನ ಸ್ಥಿರತೆಯನ್ನು ನಾನು ಕಲಿಯಬೇಕು ಎಂದು ಹೇಳಿತು. ಆಮೆಯು ಸ್ನೇಹದಿಂದ, ವೇಗವೇ ಎಲ್ಲವೂ ಅಲ್ಲ, ಸ್ಥಿರತೆ ಮತ್ತು ಶ್ರಮವೇ ಗೆಲುವು ತರುತ್ತದೆ ಎಂದು ಹೇಳಿತು. ಆ ದಿನದಿಂದ ಮೊಲವು ತನ್ನ ಹೆಮ್ಮೆಯನ್ನು ಕಡಿಮೆ ಮಾಡಿಕೊಂಡು ಎಲ್ಲರೊಂದಿಗೆ ಸ್ನೇಹವಾಗಿ ಬಾಳಲು ಕಲಿತಿತು. ಆಮೆಯ ಗೆಲುವು ಅರಣ್ಯದಲ್ಲಿ ದೀರ್ಘಕಾಲ ಮಾತಾಡುವ ವಿಷಯವಾಯಿತು. ನೈತಿಕತೆ, ವೇಗವಾಗಿ ಓಡುವುದಕ್ಕಿಂತ ಸ್ಥಿರವಾಗಿ ಶ್ರಮದಿಂದ ಮುಂದುವರಿಯುವುದೇ ನಿಜವಾದ ಗೆಲುವು. ಅವಸರ ಮತ್ತು ಹೆಮ್ಮೆಯು ಸೋಲಿಗೆ ಕಾರಣವಾಗಬಹುದು.